ಇನ್ನು ಮೈಸೂರಿನ ಅಶೋಕಪುರಂನ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಎಂಟಿಎಂ ಶಾಲೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಅಂತ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಹರ್ಷವರ್ಧನ್ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಸುತ್ತೂರು ಶ್ರೀಗಳ ಸಲಹೆಯಂತೆ ಇವತ್ತೇ ಅಂತ್ಯಕ್ರಿಯೆಗೆ ನಿರ್ಧರಿಸಲಾಗಿದೆ. ಈಗ ಮಾನ್ಯ ಚಾಮರಾಜನಗರದ ಲೋಕಸಭಾ ಸದಸ್ಯರಾದಂಥ ಶ್ರೀಮತ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರ ಅಂತ್ಯಕ್ರಿಯೆ ಯಾವ ಥರ ಮಾಡಬೇಕು ಅಂತ ಇವತ್ತೆಲ್ಲ ಮನೆಯಲ್ಲೆಲ್ಲ ಕೂತಿ ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಸುಮಾರು ಒಂದು 11-11:30 ಅಷ್ಟೊತ್ತಿಗೆ ನಮ್ಮ ಅಶೋಕಪುರಂನ NTM ಸ್ಕೂಲಲ್ಲಿ ಅವ್ರಿಗೆ ಪಬ್ಲಿಕ್ಗೆ ಒಂದು ಜನರಲ್ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾವು. ಅದರ ನಂತರ ಅವರ ಒಂದು ಟ್ರಸ್ಟ್ ಇರೋದಂತಕ್ಕಂಥದ್ದು ಈ ನಮ್ಮ ಸಿಲ್ಕ್ ಬೋರ್ಡ್ ಫ್ಯಾಕ್ಟ್ರಿ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ ಅದು ಅವ್ರದ್ದೇ ಆದಂಥ ಒಂದು ಟ್ರಸ್ಟ್ ಇದೆ. ಸೊ ಅಲ್ಲೇ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ಅಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಕೂಡ ಎಲ್ಲ ಕುಟುಂಬದ ಸದಸ್ಯರೆಲ್ಲ ಕೂತಿ ಚರ್ಚೆ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ. ಅಂಬೇಡ್ಕರ್ ಟ್ರಸ್ಟ್ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ಅವರು ಎಲ್ಲ ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಬಂದು ಅದನ್ನು ಮುಂದುವರಿಸ್ಕೊಂಡು ಅದರಲ್ಲೇ ನಾನು ಅಭಿವೃದ್ಧಿ ಮಾಡಬೇಕು, ಹೆಚ್ಚಿನ ಇದರಲ್ಲಿ ನಾನು ಪಾಲ್ಗೊಳ್ಬೇಕು, ಪುಸ್ತಕ ಬರೀಬೇಕು, ಗ್ರಂಥಾಲಯ ನಿರ್ಮಾಣ ಮಾಡಬೇಕಲ್ಲಿ ಅಂತ ಏನೋ ತುಂಬ ಕನಸುಗಳನ್ನ ಹೊತ್ತಿದ್ರು. ಏನೋ ವಿಧಿನೇ ಬೇರೆ ಆಟ ಆಡ್ತು ಅವ್ರ ಜೊತೆ. ಇವತ್ತು ಹಿಂದಿಗೆ ಅದು ಏನು ಅವರು ನಡೆಸೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ರು, ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ನಿಮಗೆಲ್ಲ ಹೇಳ್ತೀನಿ. ಮತ್ತು ಅವ್ರದ್ದು ಅಂತಿಮ ಕ್ರಿಯೆ ಸಕಲ ಸರ್ಕಾರ ಗೌರವಗಳೊಂದಿಗೆ ನಡೆಯೋದಕ್ಕೆ ಅದು ಸನ್ಸೆಟ್ಗೆ ಮುಂಚೆ ಅಂತ ಹೇಳಿದರು. ಅದಕ್ಕೆ ನಾನು ಬುದ್ಧಿ ಅವ್ರ ಹತ್ರ ಮಾತಾಡಿದ್ದೀನಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಎಂ ಚಿನ್ಕುರ್ಲಿ ಸಂಪರ್ಕದಲ್ಲಿದ್ದಾರೆ. ಮಧು, ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕಾಗಿ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕುಟುಂಬ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಅದನ್ನು ಹಂಚಿಕೊಳ್ಳೋದನ್ನು ಗಮನಿಸಿದ್ವಿ. ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ, ಸದ್ಯ ಯಾರೆಲ್ಲ ಬರ್ತಿದ್ದಾರೆ? ಪ್ರಥಮ ಬೆಳಗ್ಗೆಯಿಂದನೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಮನೆ ಏನಿದೆ, ಮನೆಗೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಈಗಲೂ ಕೂಡ ನೀವು ಗಮನಿಸಬಹುದು, ಅವರ ಮನೆ ಮುಂಭಾಗದಲ್ಲಿ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ಸೇರಿದಂತೆ ಸಾಕಷ್ಟು ಜನರು ಕೂಡ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗಿದ್ದಾರೆ. ಈಗಲೂ ಕೂಡ ನೀವು ನೋಡ್ತಾ ಇದ್ರಿ, ಎಚ್ ವಿಶ್ವನಾಥ್ ಅವರು ಕೂಡ ಬಂದು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು. ಬೆಳಗ್ಗೆಯಿಂದನೂ ಕೂಡ GT ದೇವೇಗೌಡ ಇರ್ಬೋದು, ಸುತ್ತೂರು ಶ್ರೀಗಳಿರ್ಬೋದು, ಅವರು ಸೇರಿದಂತೆ ಸಾಕಷ್ಟು ಜನ ಸ್ಥಳೀಯ ರಾಜಕಾರಣಿಗಳು ಕೂಡ ಬಂದಿದ್ರು. ಆದರೆ ಈಗಷ್ಟೇ ಕೂಡ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ನಾವು ಗಮನಿಸೋದೇ ಆದ್ರೆ, ಏನು ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ಸಂಸ್ಕಾರ ಇದೆ, ಅಂತಿಮ ಸಂಸ್ಕಾರವನ್ನ ನಾಳೆ ಮಾಡೋದಕ್ಕೆ ಕುಟುಂಬ ಸದಸ್ಯರು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಅವ್ರು ಹೇಳ್ತಾ ಇದ್ರು, ಮೊದಲೇ ಕೂಡ ಅವರು ನಾಳೆ ಅಂತಿಮ ಸಂಸ್ಕಾರವನ್ನ ಮಾಡಬೇಕಾದ್ರೆ ಸಾಕಷ್ಟು ಜನ ಅಭಿಮಾನಿ ಬಳಗವನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಹೊಂದಿದ್ದಾರೆ. ಹೊರಗಡೆಯಿಂದೆಲ್ಲ ಕೂಡ ಅವರು ಬರುವಂತದ್ದಿರುತ್ತೆ. ಹಾಗಾಗಿ ಯಾರಿಗೂ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಡ ನಾಳೆ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ರು. ಆದರೆ ಸುತ್ತೂರು ಶ್ರೀಗಳು ಅವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಂದು ಸೋಮವಾರ ಆಗಿರೋ ಕಾರಣಕ್ಕಾಗಿ ಇವತ್ತೇ ಅಂತಿಮ ಸಂಸ್ಕಾರವನ್ನ ಮಾಡಿ ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿದ್ರು. ಹಾಗಾಗಿ ಕೂಡ ಅವರು ಇವತ್ತು ಮಾಡಬೇಕು, ನಾಳೆ ಮಾಡಬೇಕು ಅನ್ನೋ ಒಂದು ಗೊಂದಲ ಇತ್ತು. ಆದ್ರೆ ಈಗ ಕುಟುಂಬ ಸದಸ್ಯರ ಜೊತೆಗೆ ಚರ್ಚೆಯನ್ನ ಮಾಡಾದ ನಂತರದಲ್ಲಿ ಈಗ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು, ನಾಳೆ ಅವರ ಅಂತಿಮ ಸಂಸ್ಕಾರವನ್ನ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನ ನಾಳೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಇನ್ನು ಇಲ್ಲಿ ಏನು ಮನೆ ಜಯಲಕ್ಷ್ಮೀಪುರಂನ ನಿವಾಸದಲ್ಲಿ ನಡೀತಾ ಇರತಕ್ಕಂತಹ ಅಂತಿಮ ದರ್ಶನ ಏನಿದೆ, ಅದನ್ನ 11:30 ನಂತರದಲ್ಲಿ ಇಲ್ಲಿಂದ ನೇರವಾಗಿ ಮೈಸೂರಿನ ಅಶೋಕಪುರಂನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪಾರ್ಕ್ನ ಮುಂಭಾಗದ MTM ಶಾಲೆಗೆ ಕೊಂಡೋಗೋದಾಗುತ್ತೆ. ಆ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕೂಡ ಇಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ MTM ಶಾಲೆಯಲ್ಲಿ ಅವರು ಕೂಡ ಓದಿದ್ರು, ಅಲ್ಲಿ ಆ ಶಾಲೆಯನ್ನ ದತ್ತು ಪಡೆದು ಕೂಡ ಅದನ್ನ ಮುನ್ನಡೆಸುವಂತ ಕೆಲಸವನ್ನು ಕೂಡ ಪ್ರಸಾದ್ ಅವರು ಮಾಡಿದ್ರು. ಎಲ್ಲಾ ನೆನಪುಗಳು ಇರೋ ಕಾರಣಕ್ಕಾಗಿ ಕೂಡ ಅಲ್ಲಿ ಅವರ ಅಭಿಮಾನಿಗಳು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಕಾರಣಕ್ಕಾಗಿ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರತಕ್ಕಂಥದ್ದು. ಸದ್ಯಕ್ಕೆ ಈಗ ಕುಟುಂಬ ಸದಸ್ಯರು ಹೇಳಿರೋ ಪ್ರಕಾರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ಅಂತ್ಯ ಸಂಸ್ಕಾರ ಇಂದಲ್ಲ ನಾಳೆ ನಡೆಯುತ್ತೆ, ನಾಳೆ ಬೆಳಿಗ್ಗೆ ಅನ್ನೋ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇನ್ನು ಇವತ್ತು ಸಂಜೆ 6:30 ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದು ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಈಗ ಮಧು, ಹಾಗಾದ್ರೆ ಎಷ್ಟು ಹೊತ್ತಿನವರೆಗೆ ಇಲ್ಲಿ
ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ನಂತರ MTM ಶಾಲೆಗೆ ಅವರ ಆ ಪಾರ್ಥಿವವನ್ನು ರವಾನಿಸುವಂಥದ್ದು ಎಷ್ಟು ಗಂಟೆಗೆ, ಅಲ್ಲಿ ಎಷ್ಟು ಕಾಲ ಅಲ್ಲಿರಿಸಲಾಗುತ್ತೆ, ಈ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇದೆ ಟೈಮಿಂಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ. ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇದೆ. ನೀವು ಗಮನಿಸಬಹುದು, ಸಾಕಷ್ಟು ಜನ ಈಗಲೂ ಕೂಡ ಅವರ ಅಭಿಮಾನಿಗಳು ಮತ್ತೆ ಸ್ಥಳೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಲೂ ಜಯಲಕ್ಷ್ಮೀಪುರಂ ನಿವಾಸದ ಮುಂಭಾಗದಲ್ಲೇ ಬಂದು ಅವರ ನಿವಾಸದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ನೀವು ವಾಹನ ಕೂಡ ಬಂದು ನಿಂತಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಇಲ್ಲಿಂದ ಅಶೋಕಪುರಂಗೆ ಸುಮಾರು ಒಂದು 3 ಕಿಲೋಮೀಟರ್ಗಳ ದೂರ ಇರತಕ್ಕಂಥದ್ದು. ಒಂದು 11:30 ನಂತರದಲ್ಲಿ ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ನಮ್ಮಲ್ಲಿ ಸಿಟಿ ಪೊಲೀಸ್ ಕಮಿಷನರ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೇನೆ ಭದ್ರತೆಯ ದೃಷ್ಟಿಯಿಂದ. ಈಗ ಸಾರ್ವಜನಿಕ ದರ್ಶನಕ್ಕೆ ಅಂಬೇಡ್ಕರ್ ಪಾರ್ಕ್ ಹತ್ರ ವ್ಯವಸ್ಥೆ ಅಂತ ಹೇಳಿದ್ರೆ ಇದು ಭದ್ರತೆ ದೃಷ್ಟಿಯಿಂದ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಅಲ್ಲಿ ಸ್ಕೂಲ್ ಕಡೆ ಅಂಬೇಡ್ಕರ್ ಪಾರ್ಕಕ್ಕೆ ಅಶೋಕಪುರಂ ಅಪೋಸಿಟ್ ಅಲ್ಲಿ NTM ಸ್ಕೂಲಲ್ಲಿ ದರ್ಶನಕ್ಕೆ ಅಂತ ಡಿಸೈಡ್ ಮಾಡಿದ್ದಾರೆ. ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ಮಾಡ್ಕೊಂಡಿದ್ವಿ, ಎಲ್ಲ ಪ್ಲಾನ್ ಮಾಡಿದ್ವಿ. ಅಲ್ಲಿ ಎಷ್ಟು ಜನ ಬಂದರೂ ನೋಡ್ಕೊಂಡು ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಲ್ಲ. ಸರ್, ಈಗ ನಾಳೆ ಅಂತ್ಯ ಸಂಸ್ಕಾರ ನಾಳೆ ಮಾಡಬೇಕು ಅನ್ನೋ ತೀರ್ಮಾನ ಕುಟುಂಬ ಸದಸ್ಯರು ಮಾಡಿದ್ದಾರೆ. ರಾತ್ರಿ ಎಲ್ಲ ಕೂಡ ಅಲ್ಲೇ ಇರುತ್ತಾ, ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಅಂತ? ರಾತ್ರಿ ಅಲ್ಲಿ ಕಂಟಿನ್ಯೂ ಇಲ್ಲಿಂದ ಹೋದ ನಂತರ ಅಲ್ಲೇ ಇರುತ್ತದೆ ಸರ್ವ ಜನ ಸಂದರ್ಶನಗೋಸ್ಕರ. ಅದಕ್ಕೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ನಾಳೆ ಮಧ್ಯಾಹ್ನ ಕ್ರಿಮೇಷನ್ ಟೈಮ್ ಏನು ಡಿಸೈಡ್ ಮಾಡಿದ್ರು ಅವರಿಗೆ ಅಲ್ಲೇ ಇರುತ್ತೆ. ಇದು ಸಿಟಿ ಕಮಿಷನರ್ ರಮೇಶ್ ಭಾನತ್ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಈಗಾಗಲೇ ಕೂಡ ನಿಮ್ಗೆ ಹೇಳ್ತಾ ಇದ್ದೆ, ಏನು ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅಭಿಮಾನಿಗಳು ಸಾಲ್ಗಟ್ಟು ನಿಂತಿರ್ತಕ್ಕಂಥದ್ದು, ಜೊತೆಗೆ ಅಶೋಕಪುರಂಗೆ ಹೋಗ್ಲಿಕ್ಕೆ ಕೂಡ ವಾಹನ ಕೂಡ ಸಿದ್ಧ ಆಗಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೆ. ಸೊ 11:30 ನಂತರದಲ್ಲಿ ಏನು ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿ ಅಶೋಕಪುರಂನ ಅಂಬೇಡ್ಕರ್ ಪಾರ್ಕ್ ಏನಿದೆ, ಪಾರ್ಕ್ ಮುಂಭಾಗ ಇರತಕ್ಕಂತಹ MTM ಶಾಲೆ ಏನಿದೆ, ಶಾಲೆ ಆವರಣಕ್ಕೆ ಕೊಂಡೊಯ್ಯಲಾಗಿದೆ ಪ್ರತಿಮಾ. ಅಲ್ಲೇ ಸಂಜೆವರೆಗೂ ಕೂಡ ಅಲ್ಲಿಯೇ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಕೇವಲ ಮೈಸೂರು ಅಷ್ಟೇ ಅಲ್ಲ, ಮೈಸೂರಿನ ಒಂದಷ್ಟು ಏರಿಯಾಗಳಷ್ಟೇ ಅಲ್ಲ, ಚಾಮರಾಜನಗರ ಮತ್ತೆ ಮಂಡ್ಯ ಭಾಗದಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಬರೋ ಕಾರಣಕ್ಕಾಗಿ ಕೂಡ ಇಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ರಾಜಕಾರಣಿಗಳ ಜೊತೆಗೂ ಕೂಡ ಸುದೀರ್ಘ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ದಂತ ಪ್ರಸಾದ್ ಅವರೇನಿದ್ರು, ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯಕ್ಕೆ ಗಣ್ಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರ ಕಾರಣಕ್ಕಾಗಿ ಕೂಡ ನಾಳೆ ಬೆಳಿಗ್ಗೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸದ್ಯಕ್ಕೆ ಕುಟುಂಬದ ಸದಸ್ಯರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.